ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಚೇತನ್ ಫಾರ್ ಯು ಯೂಟ್ಯೂಬ್ ಚಾನಲ್. ನಾನು ಇವತ್ತಿನ ಒಂದು ವಿಡಿಯೋದಲ್ಲಿ ಕ್ಯಾಮ್ರಾದ ಮುಂದೆ ಭಯನೇ ಪಡೆದೆ ಯಾವ ರೀತಿ ಮಾತಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಕ್ಯಾಮ್ರಾದ ಮುಂದೆ ಯಾವ ರೀತಿ ಮಾತಾಡೋದು ಅಂತಾನೆ ತುಂಬಾ ಜನ ಭಯ ಪಡ್ತಾ ಇರ್ತಾರೆ. ತುಂಬಾ ಜನ ಫೀಲ್ಡ್ಗೆ ಬಂದಿರೋರು ಎಲ್ಲರೂ ಕೂಡ ಈ ಒಂದು ಪ್ರಾಬ್ಲಮ್ ಅನ್ನ ಫೇಸ್ ಮಾಡ್ತಾನೆ ಬಂದಿದ್ದಾರೆ ಗೈಸ್. ನಾನು ಕೂಡ ಫೇಸ್ ಮಾಡ್ತಾ ಬಂದಿದ್ದೀನಿ. ಈಗ ನನ್ನ ಚಾನಲ್ ನಲ್ಲಿ ಹಳೆ ವಿಡಿಯೋಸ್ಗಳನ್ನೆಲ್ಲ ನೋಡ್ತಾ ಬನ್ನಿ. ನನಗೇನೋ ಅನ್ಸೋದು ಮೊದಲೆಲ್ಲ ಯಾಕೋ ನಾನು ಏನೋ ತಪ್ಪು ಮಾಡ್ತಾ ಇದ್ದೀನಿ, ನನ್ನ ವಿಡಿಯೋ ಕರೆಕ್ಟಾಗಿ ಬರ್ತಾ ಇಲ್ಲ ಅಂತ ನನಗೆ ಅನ್ಸೋದು. ಯಾಕೆ ಅಂತಂದ್ರೆ ಒಂದೊಂದು ಪದಗಳೆಲ್ಲ ಹಂಗೆ ನುಂಗೋಯ್ತವೆ. ಈಗಲೂ ಕೂಡ ಗೈಸ್ ನಾನು ಮಾತಾಡ್ಬೇಕಾದ್ರೆ ಒಂದೊಂದ್ಸಲ ಮರ್ತೋಗುತ್ತೆ. ಈಗ ತುಂಬಾ ಜನ ಭಯ ಪಡ್ತಾರೆ. ಈಗ ವಿಡಿಯೋಸ್ನ ಮಾಡ್ತಾರೆ, ಕ್ಯಾಮ್ರಾದ ಮುಂದೆ ಮಾತಾಡ್ತಾರೆ, ಬಟ್ ಅದನ್ನ ಎಡಿಟ್ ಮಾಡಿ ಆನಂತರ ಅಪ್ಲೋಡ್ ಮಾಡೋದು ಎಲ್ಲಾದ್ರೂ ಸೋಷಿಯಲ್ ಮೀಡಿಯಾ ಆಗಿರ್ಬೋದು ಅಥವಾ ಯೂಟ್ಯೂಬ್ ಅಲ್ಲಿ ಅಂತ ತಿಳ್ಕೊಳ್ಳಿ ಅನ್ನೋದು ಒಂದು ಅರಿವೋ ಇರೋದಿಲ್ಲ. ನಮಗೂ ಕೂಡ ಗೊತ್ತಿದ್ದೇನೆ ನಾವು ತಪ್ಪು ಮಾಡಿಬಿಡ್ತೀವಿ. ಆದ್ರೆ ಕ್ಯಾಮ್ರಾದ ಮುಂದೆ ಭಯನೇ ಪಡಬಾರ್ದು ಗೈಸ್. ಈಗ ಸ್ವಲ್ಪ ನನಗೂ ಕೂಡ ಧೈರ್ಯ ಬರ್ತಾ ಇದೆ. ಹೇಗ್ ಬರುತ್ತೆ ಅಂತಂದ್ರೆ ನೀವು ಡೈಲಿ ಸ್ವಲ್ಪ ತಪ್ಪಾದ್ರೂ ಪರವಾಗಿಲ್ಲ, ನೀವು ಮಾತಾಡ್ಬೇಕಾಗುತ್ತೆ ಕ್ಯಾಮ್ರಾದ ಮುಂದೆ. ಮಾತಾಡ್ತಾ ಸ್ವಲ್ಪ ಎಡಿಟ್ ಮಾಡ್ತೀರಾ. ನಾನು ಮುಂದೆ ತಪ್ಪು ಮಾಡಬಾರ್ದು, ಆಗ್ಲೆಲ್ಲ ಎಡಿಟ್ ಮಾಡ್ಬೇಕಾಗುತ್ತೆ ಅನ್ನೋದು ನಿಮ್ ಮೈಂಡ್ ಅಲ್ಲಿ ಇರ್ಬೇಕು. ತಪ್ಪಿಲ್ದೇನೆ ನೀವು ಮಾತಾಡ್ಬೇಕು. ಯಾರು ಕೂಡ ತಪ್ಪಿಲ್ದೇನೆ ಮಾತಾಡಕ್ ಆಗಲ್ಲ ಕ್ಯಾಮ್ರಾದ ಮುಂದೆ. ಎಲ್ರು ಕೂಡ ಈ ಒಂದು ಪ್ರಾಬ್ಲಮ್ ಅನ್ನ ಫೇಸ್ ಮಾಡ್ತಾನೆ ಬರ್ತಾರೆ. ಕೆಲವರಿಗೆ ಕ್ಯಾಮ್ರಾದ ಮುಂದೆ ಬಂದ ತಕ್ಷಣ ಎಲ್ಲದೂ ಕೂಡ ಬ್ಲಾಂಕ್ ಆಗುತ್ತೆ. ಈಗ ಎಲ್ಲ ಕೂಡ ಬ್ಲಾಂಕ್ ಆಗುತ್ತೆ. ಸಾಕಪ್ಪ ಇದ್ರ ಸವಾಸ ಅಂತೇಳಿ ತುಂಬಾ ಜನ ಬರ್ತಾರೆ. ಯೂಟ್ಯೂಬ್ಗೆ ಅಂತಾನೆ ಕೆಲವರು ಬರ್ತಾರೆ. ಆದ್ರೆ ಈ ರೀತಿ ಒಂದು ಸಮಸ್ಯೆ ಆಗೋದ್ರಿಂದ ಯಾರು ಕೂಡ ಯೂಟ್ಯೂಬ್ ನ ಕ್ವಿಟ್ ಮಾಡ್ಬಿಡ್ತಾರೆ. ಯಾಕೆ ಮಾತಾಡೋದನ್ನ ನಿಲ್ಲಿಸ್ತಾರೆ ಅಂತಂದ್ರೆ, ಯೂಟ್ಯೂಬ್ ಅಲ್ಲಿ ಏನಾದ್ರು ವಿಡಿಯೋಸ್ ನ ಅಪ್ಲೋಡ್ ಮಾಡ್ತಿದ್ರೆ ಕೆಲವರು ಬ್ಯಾಡ್ ಕಮೆಂಟ್ಸ್ ನ ಮಾಡ್ತಾರೆ, ಕೆಟ್ಟದಾಗಿ ಏನಾದ್ರು ಬೈತಾರೆ, ಅದಕ್ಕೋಸ್ಕರನೇ ಅಂತಾನೆ ಬಿಡ್ತಾರೆ. ಈ ರೀತಿ ಒಂದು ಸಮಸ್ಯೆ ಆಗುತ್ತೆ. ಈಗ ಕ್ಯಾಮ್ರಾದ ಮುಂದೆ ಮಾತಾಡೋದ್ರಿಂದ ನಿಮ್ಮ ಜೀವನದಲ್ಲಿ ಏನಾದ್ರು ಸಾಧಿಸ್ತೀರಾ ಅಂದ್ರೆ, ಕ್ಯಾಮ್ರಾದ ಮುಂದೆನೆ ನೀವು ಮಾತಾಡಲಿಲ್ಲ ಅಂದ್ರೆ ನಿಮ್ಮ ಜೀವನದಲ್ಲಿ ಏನು ಛಲ ಅನ್ನೋದು ಬರೋದಿಲ್ಲ. ಈಗ ಕ್ಯಾಮ್ರಾದ ಮುಂದೆ ನೀವು ಮಾತಾಡ್ತೀರಾ ಅಂತಂದ್ರೆ ಏನಾದ್ರೂ ಒಂದು ಛಲ ನಿಮ್ಮಲ್ಲಿ ಉಟ್ಕೊಳ್ಳುತ್ತೆ. ಇದೊಂದು ನೆನ್ಪಿರ್ಲಿ. ಒಟ್ಟಿನಲ್ಲಿ ಕ್ಯಾಮ್ರಾದ ಮುಂದೆ ಮಾತಾಡಿದ್ರೆ ಫೇಸ್ ರೆಕಗ್ನೈಸೇಷನ್ ಆಗ್ಬೇಕು. ನಿಮ್ಮ ಫೇಸ್ ಅನ್ನೋದು ಅವ್ರ ಕಣ್ಮುಂದಿನೇ ಬರೋ ರೀತಿ ಮಾಡ್ಬೇಕು ನೀವು. ಅಂದ್ರೆ ಆ ರೀತಿ ಒಂದು ಜೋಶ್ನ ನೀವು ತುಂಬಬೇಕು ಆಡಿಯನ್ಸ್ ಗಳಿಗೆ. ಆಡಿಯನ್ಸ್ ಅಟ್ರಾಕ್ಷನ್ ಅನ್ನೋದು ತುಂಬಾ ಚೆನ್ನಾಗಿರ್ಬೇಕು, ಆಯ್ತಾ? ತುಂಬಾ ಜೋಶಾಗಿ ಮಾತಾಡಿದ್ರಿ ಅಂದ್ರೆ ವಾಯ್ಸ್ ಕೂಡ ಅದೇ ರೀತಿ ಬರುತ್ತೆ. ವಾಯ್ಸ್ ನ ಕೂಡ ಎಲ್ರು ಇಷ್ಟಪಡ್ತಾರೆ, ನಿಮ್ಮ ಒಂದು ಟಾಕಿಂಗ್ ಸ್ಟೈಲ್ ನ ಕೂಡ ಇಷ್ಟಪಡ್ತಾರೆ. ಆದಷ್ಟು ಕ್ಯಾಮ್ರಾದ ಮುಂದೆ ನೀವು ಫ್ರೀ ಆಗಿ ಮಾತಾಡೋದನ್ನ ಕಲಿಬೇಕಾಯ್ತಾ? ಫ್ರೀ ಆಗಿ ಮಾತಾಡ್ಬೇಕು. ಯಾರು ಕೂಡ ನಿಮಗ್ ಬಂದು ಹೊಡೆಯೋದಿಲ್ಲ. ಏನಾದ್ರು ತಪ್ಪು ಮಾಡಿದ್ರೆ ಅಂದ್ರೆ ಪಕ್ಕ ಬೀಳ್ತವೆ ಒದೆ ಗೈಸ್. ಈಗ ನಾನು ವಿಡಿಯೋಸ್ ನ ಮಾಡ್ತಾ ಇದ್ದೀನಿ, ಯಾರು ಕೂಡ ನನ್ನ ಪಕ್ಕದಲ್ಲಿ ಬಂದಿಲ್ಲ, ಯಾರು ಕೂಡ ಒದೆನ ಬಿಡಲ್ಲ ನನಗೆ, ಯಾರು ಕೂಡ ನನಗೆ ಬೈತಾ ಇಲ್ಲ. ನೀವು ಕ್ಯಾಮ್ರಾದ ಮುಂದೆ ತಪ್ಪನ ಮಾಡಿದ್ರೆ ಮಾತ್ರ ಬೀಳ್ತವೆ ಒದೆಗಳು, ಗೊತ್ತಲ್ಲ? ಆದ್ರೆ ನೀವೇನು ತಪ್ಪು ಮಾಡ್ಲಿಲ್ಲ ಅಂದ್ರೆ ಇನ್ನೂ ಯಾಕೆ ಎದುರ್ತೀರಾ? ಏನಾದ್ರೂ ತಪ್ಪು ಮಾತಾಡಿದ್ರಿ ಅಂತಂದ್ರೆ ಏನು ಆಗಲ್ಲ, ಯಾರು ಏನು ಮಾಡಲ್ಲ ನಿಮ್ಗೆ. ಅದನ್ನ ಎಡಿಟ್ ಮಾಡಬೇಕು ಅನ್ನೋದು ತಲೆ ನೆಂಪಿರ್ಲಿ. ಯಾರು ಕೂಡ ಏನ್ ನೋಡೋದಿಲ್ಲ. ಈಗ ಅದೇನೋ ಬಂದಿದೆಯಲ್ಲ ಇನ್ಸ್ಟಾಗ್ರಾಮ್ ರೀಲ್ಸ್, ಏನೇನೋ ಮಾಡ್ತಿರಲ್ಲ, ಅದಕ್ ಮಾತ್ರ ಯಾರು ಕೂಡ ಭಯ ಪಡೋದಿಲ್ಲ. ಇಂಥವಕ್ಕೆಲ್ಲ ನೀವು ಭಯ ಪಡ್ತೀರಾ. ಈಗ ತುಂಬಾ ಜನ ಸ್ಟೇಜ್ ಅಲ್ಲಿ ಮಾತಾಡೋದಕ್ಕೆ ಭಯ ಪಡ್ತಾರೆ, ತುಂಬಾ ಜನ ಕ್ಯಾಮ್ರಾದ ಮುಂದೆ ಭಯ ಪಡ್ತಾರೆ, ಇನ್ ಕೆಲವು ಜನ ಎರಡಕ್ಕೂ ಕೂಡ ಭಯ ಪಡ್ತಾರೆ. ಈಗ ಸ್ಟೇಜ್ ಅಲ್ಲಿ ಮಾತಾಡ್ತೀರಾ ಅಂತಂದ್ರೆ ಆ ವಿಷಯಗಳು ನಿಮ್ಗೆ ಗೊತ್ತಿರೋದಿಲ್ಲ. ಈಗ ಕ್ಯಾಮ್ರಾದ ಮುಂದೆ ಮಾತಾಡ್ತೀರಾ ಅಂದ್ರೆ ನಿಮ್ಗೆ ಮರ್ತೋಗೋದು ಯಾಕೆ ಅಂತಂದ್ರೆ ನಿಮ್ಗೆ ವಿಷಯಗಳೇ ಗೊತ್ತಿರೋದಿಲ್ಲ. ನಿಮ್ಮ ವಿಷಯಗಳು ಜಾಸ್ತಿ ಆದಂತೆ ನಾಲೆಡ್ಜ್ ಹೆಚ್ಚಾಗ್ತಾ ಹೋಗುತ್ತೆ. ನಿಮ್ಮ ನಾಲೆಡ್ಜ್ ಹೆಚ್ಚಾಯ್ತು ಅಂದ್ರೆ ನೀವು ಯೂಟ್ಯೂಬರ್ ಕೂಡ ಆಗ್ಬಹುದು, ಅಥವಾ ಏನೋ ಗೊತ್ತಿಲ್ಲ ಒಟ್ಟಿನಲ್ಲಿ ನೀವು ತಿಳ್ಕೊಂಡಿರೋದನ್ನ ನೀವು ತಿಳಿಸ್ಬೋದು, ಯೂಟ್ಯೂಬ್ ಚಾನಲ್ ಕೂಡ ಮಾಡ್ಬೋದು. ನಾನು ಹೇಳೋದಿಷ್ಟೇ, ಭಯನೂ ಪಡೋಂಗಿಲ್ಲ. ಸ್ಟಾರ್ಟಿಂಗ್ ಇವೆಲ್ಲ ಹಾಗೆ ಆಗುತ್ತೆ. ಈ ಸ್ಟಾರ್ಟಿಂಗ್ ಇವೆಲ್ಲ ಸ್ಟ್ರಗಲ್ ಇದ್ದೇ ಇರುತ್ತೆ. ನಿಮಗೇನು ಅನ್ಸುತ್ತೆ ಅದನ್ನ ಮಾಡಿ, ಆದ್ರೆ ಇನ್ನೊಬ್ರಿಗೆ ಬೈಯೋದು ಅದು ಇದು ಏನು ಮಾಡಕ್ ಹೋಗ್ಬೇಡಿ. ಈಗ ನೀವು ಯೂಟ್ಯೂಬರ್ ಆಗಿದ್ರೆ ಅಂದ್ರೆ ತಲೆನೇ ಕೇಳಿಸ್ಕೊಳಂಗಿಲ್ಲ. ಯಾಕೆ ಅಂತಂದ್ರೆ ಯೂಟ್ಯೂಬ್ ಅಲ್ಲಿ ನಮ್ ಕನ್ನಡದಲ್ಲಿ ಅಷ್ಟು ಜನ ನೋಡೋದೇ ಇಲ್ಲ ಆಡಿಯನ್ಸ್ಗಳು, ಆಯ್ತಾ? ಎಲ್ಲೋ ಒಬ್ಬೊಬ್ರು ಎಲ್ಲೋ ಕೂತಿರ್ತಾರೆ, ಎಲ್ಲೋ ನೋಡ್ತಾ ಇರ್ತಾರೆ. ನೀವು ಇದಕ್ಕೆಲ್ಲ ಭಯ ಪಡಂಗಿಲ್ಲ, ಆಯ್ತಾ? ಇನ್ನೊಬ್ರ ಬಗ್ಗೆ ನೀವು ಬೈದ್ರು ಕೂಡ ಅಷ್ಟು ಬೇಗ ಏನ್ ನಿಮ್ಗೆ ರಿಸಲ್ಟ್ ಸಿಗಲ್ಲ, ಅಷ್ಟು ಬೇಗ ಬಂದು ನಿಮ್ಮನ್ನ ಹುಡ್ಕಲ್ಲ ಯಾರು ಕೂಡ. ಎಷ್ಟೆಷ್ಟೋ ಎಂತೆಂತ ಕೆಟ್ಟದಾಗ ಮಾತಾಡಿರೋದನ್ನ ಇನ್ನೂ ಹಂಗೆ ಬಿಟ್ಟಿದ್ದಾರೆ. ಆದ್ರೆ ಮಾತಾಡಕ್ ಹೋಗ್ಬೇಡಿ, ನಾನು ಸಜೆಸ್ಟ್ ಮಾಡಲ್ಲ ಅದನ್ನ.
ಇದಷ್ಟೇ ಗೈಸ್ ಇವತ್ತಿನ ಒಂದು ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಈ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅನಿಸಿಕೆ ಏನಂತ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಎಲ್ರಿಗೂ ಬಾಯ್. ಜೈ ಹಿಂದ್, ಜೈ ಕರ್ನಾಟಕ ಮಾತಿ. ಬಾಯ್.